In the previous session, we have defined phi of n. Phi of n andre enu anta nododಕ್ಕೆ ಹೋದ್ರೆ, just to recall, phi of n is basically the number of positive integers not exceeding n that are relatively prime to n. ಅಂದ್ರೆ ಯಾವುದೇ ಒಂದು ನಂಬರ್ n ಅಂತ ಕೊಟ್ಟಾಗ ಅದರ phi of n ಕಂಡುಹಿಡಿತಿದೀವಿ ಅಂದ್ರೆ we are trying to find out all the numbers less than or equal to n that are relatively prime to n. Correct? So accordingly, ಆ ಫಂಕ್ಷನ್ ಆಫ್ ಆಯ್ಲರ್ಸ್ ಫಿ ಫಂಕ್ಷನ್ ಅಂತ ಕರಿತೀವಿ ಅಥವಾ ಫೈ ಫಂಕ್ಷನ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಎರಡು ರಿಸಲ್ಟ್ಸ್ ಅನ್ನ ವಿ ಹಾವ್ ಪ್ರೂವ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಹೇಳಿದಾಗೆ ಫೈ ಆಫ್ ಪಿ ಟು ದಿ ಪವರ್ ಕೆ ವೇರ್ ಪಿ ಇಸ್ ಎ ಪ್ರೈಮ್ ಇಸ್ ಪಿ ಪವರ್ ಕೆ ಮೈನಸ್ ಪಿ ಪವರ್ ಕೆ ಮೈನಸ್ 1 ಒಂದು ರಿಸಲ್ಟ್. ಮತ್ತೊಂದು ರಿಸಲ್ಟ್ ಬಂದ್ಬಿಟ್ಟು ಜಿ ಸಿ ಡಿ ಆಫ್ ಎ ಕಮ ಬಿ ಸಿ ಈಕ್ವಲ್ಸ್ 1 ಇಫ್ ಡೋಂಟ್ ಲೀವ್ ಜಿ ಸಿ ಡಿ ಆಫ್ ಎ ಕಮ ಬಿ ಈಕ್ವಲ್ಸ್ 1 ಅಂಡ್ ಜಿ ಸಿ ಡಿ ಆಫ್ ಎ ಕಮ ಸಿ ಈಕ್ವಲ್ಸ್ 1. ಸೊ ಒಂದು ನಂಬರ್ ಮತ್ತೆ ಎರಡು ನಂಬರ್ಗಳ ಪ್ರಾಡಕ್ಟ್ ಜೊತೆ ಜಿ ಸಿ ಡಿ 1 ಯಾವಾಗ ಅಥವಾ ರಿಲೇಟಿವ್ಲಿ ಪ್ರೈಮ್ ಯಾವಾಗ ಆಗುತ್ತೆ ಅಂದ್ರೆ ಎರಡು ಇಂಡಿವಿಜುವಲ್ ನಂಬರ್ಗಳ ಜೊತೆ ರಿಲೇಟಿವ್ಲಿ ಪ್ರೈಮ್ ಆದಾಗ ಅಂಡ್ ವೈಸ್ ವರ್ಸಾ ಅಂತ ಈ ಲೆಮ್ಮ ಹೇಳುತ್ತೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಬಿಗಿನ್ ವಿತ್ ದಿಸ್ ಪರ್ಟಿಕ್ಯುಲರ್ ರಿಸಲ್ಟ್ ವಿಚ್ ಟಾಕ್ಸ್ ಅಬೌಟ್ ದ ಫಂಕ್ಷನ್ ಫೈ ಬೀಯಿಂಗ್ ಅ ಮಲ್ಟಿಪ್ಲಿಕೇಟಿವ್ ಫಂಕ್ಷನ್. ಯಾವ್ದು ಹೇಳ್ತೀರಾ ಏನು ಮಲ್ಟಿಪ್ಲಿಕೇಟಿವ್ ಫಂಕ್ಷನ್ ಅಂದ್ರೆ ಏನು ಅಂತ? ಮಲ್ಟಿಪ್ಲಿಕೇಟಿವ್ ಫಂಕ್ಷನ್ ಅಂದ್ರೆ ಏನು? f of m into n is equal to f of m into f of n. Phi of m into n equals phi of m into phi of n. ಇದು ಎಲ್ಲಾ mn ಗಾಗೋ ಅಗತ್ಯ ಇಲ್ಲ, ಪರ್ಟಿಕ್ಯುಲರ್ಲಿ ಯಾವಾಗ ಆಗಬೇಕು? when GCD of m and n is 1. ಅಂದ್ರೆ m and n ರಿಲೇಟಿವ್ಲಿ ಪ್ರೈಮ್ ಆಗಿದ್ದಾಗ phi of m into n is equal to phi of m into phi of n ಆಗಬೇಕು. ಹೀಗಾದ್ರೆ this function phi is said to be a multiplicative function. ಈ ಥಿಯರಮ್ ನ ನಾವು ಡಿಸ್ಕಸ್ ಮಾಡಬೇಕು. ಈ as such ಈ ಥಿಯರಮ್ ನ ಪ್ರೂಫ್ ತುಂಬಾ ಲೆಂತಿ ಇರೋದ್ರಿಂದ ನಾನು ಈ ಥಿಯರಮ್ ನ ಪ್ರೂಫ್ ನ ಡಿಸ್ಕಸ್ ಮಾಡ್ತಿಲ್ಲ. ಪ್ರೂಫ್ ನ ಸಪರೇಟ್ ಆಗಿ ಒಂದು ಯೂಟ್ಯೂಬ್ ವಿಡಿಯೋ ಆಗಿ ನಿಮಗೆ ಶೇರ್ ಮಾಡ್ತೀನಿ. ಇಟ್ ಇಸ್ ಅ ವೆರಿ ಲೆಂದಿ ಥಿಯರಮ್, ಹಾಗಾಗಿ ಅದನ್ನ ಈ ಕ್ಲಾಸ್ ನ ಡಿಸ್ಕಸ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದೀನಿ. ಓಕೆನಾ? ಸೊ ನಿಧಾನವಾಗಿ ನೀವು ಆ ಪ್ರೂಫ್ ನೋಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಲೆಂದಿ ಇದೆ. 5 ಮಾರ್ಕ್ಸ್ ಬರೆಯಕ್ಕೆ ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಸೊ ಆ ಥಿಯರಮ್ ನ ಪ್ರೂಫ್ ನ ಡಿಸ್ಕಸ್ ಮಾಡ್ತಿಲ್ಲ, ಬಟ್ ಐ ಆಮ್ ಓನ್ಲಿ ಸ್ಟೇಟಿಂಗ್ ದ ಥಿಯರಮ್ ವಿಚ್ ಸೇಸ್ ದಟ್ phi is a multiplicative function. ಸೊ ಮಲ್ಟಿಪ್ಲಿಕೇಟಿವ್ ಫಂಕ್ಷನ್ ಅಂದ್ರೆ ಅರ್ಥ ಆಯ್ತಲ್ವಾ? phi of m into n is equal to phi of m into phi of n ಅಂತ ಬರೆಯಕ್ಕೆ ಆಗ್ಬೇಕು if GCD of m and n is 1. ಸೊ ಈ ಥಿಯರಮ್ ನ ತುಂಬಾ ಮುಖ್ಯವಾಗಿರೋ ಒಂದು ಉಪಯೋಗನ ನಾವು ಇವತ್ತಿನ ಸೆಷನ್ ಡಿಸ್ಕಸ್ ಮಾಡೋಣ, ವಿಚ್ ಇಸ್ ಗೋಯಿಂಗ್ ಟು ಬಿ ದಿಸ್. phi of n ಕಂಡುಹಿಡಿಯೋದು ಸುಲಭನಾ ಚಿಕ್ಕ ಪುಟ್ಟ ನಂಬರ್ಗಳಿಗೆ? ವಾಟ್ ಇಸ್ phi of 1 ಹೇಳ್ತೀರಾ? 1. phi of 1 is 1. ಕರೆಕ್ಟ್. phi of 2 ಏನು? 1. ಯಾಕೆ? phi ಅಂದ್ರೆ ಏನು? the number of integers which are positive integers which are relatively prime to less than or equal to that number ಅಂತ ನೋಡಬೇಕು. ಸೊ phi of 2 ಗೆ ಬರೋದು ಒಂದೇ ಒಂದು ನಂಬರ್ ರಿಲೇಟಿವ್ಲಿ ಪ್ರೈಮ್ 1 ಆಗಿರೋದು, ಹಾಗಾಗಿ phi of 2 1. phi of 3 2. ಕರೆಕ್ಟ್ ತಾನೆ? phi of 4 phi of 5 ಅಂತ ನೀವು ನೋಡೋದಕ್ಕೆ ಹೋದ್ರೆ ಚಿಕ್ಕ ಪುಟ್ಟ ನಂಬರ್ಗಳಿಗೆ phi ಕಂಡುಹಿಡಿಯೋದು ತುಂಬಾ ಸುಲಭ. ಬಟ್ ತುಂಬಾ ದೊಡ್ಡ ನಂಬರ್ಗಳಿದ್ದಾಗ phi of a number ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಟಾಸ್ಕ್. ಸೊ ಅದಕ್ಕೋಸ್ಕರ we have a theorem which helps us to find out the phi of any integer n easily as long as we know its prime factorization. So theorem statement ಈ ತರ ಇದೆ, ನೋಡ್ಕೊಳ್ಳಿ. if n is equal to p1 power k1 p2 power k2 etc pr power kr is the prime power factorization of n greater than 1, then phi of n equals n into 1 minus 1 by p1 into 1 minus 1 by p2 etc into 1 minus 1 by pr. ಇದು ನಾವು ಇವಾಗ ಡಿಸ್ಕಸ್ ಮಾಡಬೇಕು ಅಂತ ಥಿಯರಮ್. ಈ ಥಿಯರಮ್ ನ ಪ್ರೂವ್ ಮಾಡ್ಲಿಕ್ಕೆ ಮುಂಚೆ ಇದರ ಕಾನ್ಸಿಕ್ವೆನ್ಸ್ ನ ನಿಮ್ಗೆ ಸುಮ್ಮನೆ ಅರ್ಥ ಮಾಡಿಸೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಎಕ್ಸಾಂಪಲ್ ಗೆ, ನಂತರ ಇದನ್ನ ಪ್ರೂವ್ ಮಾಡೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ phi of say 16 ಬೇಕು ಅಂತ ಇಟ್ಕೊಳ್ಳೋಣ. 16 ಬೇಡ, phi of 15 ಬೇಕು ಅಂತ ಇಟ್ಕೊಳ್ಳೋಣ. ಓಕೆ, ಸೊ phi of 15 ಬೇಕಿದ್ರೆ ಈ ರಿಸಲ್ಟ್ ಪ್ರಕಾರ ಹೇಗೆ ಕಂಡುಹಿಡಿಯೋದು? ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು? 15 ನ
ಪ್ರೈಮ್ ಪವರ್ ಫ್ಯಾಕ್ಟರೈಸೇಷನ್. Prime factors are prime. ಏನ್ ಪ್ರೈಮ್ ಪವರ್ ಫ್ಯಾಕ್ಟರೈಸೇಷನ್ 15 ಗೆ ಏನು ಇಷ್ಟೇ ಅಲ್ವಾ? 3 power 1 into 5 power 1 correct? Yes, sir. Yes or no? So 15 now prime power factorization 3 power 1 into 5 power 1. So according to this theorem, phi of 15 ಬೇಕಿದ್ರೆ ಏನ್ ಮಾಡಬೇಕು? First of all n ನ ಹಂಗೆ ಬರ್ಕೋಬೇಕು into 1 minus 1 by p1. 1 minus 1 by p1 ಅಂದ್ರೆ ಏನು? 1 minus 1 by ಏನು? 3 into 1 minus 1 by 5. 1 by 5. ಆಮೇಲೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಬೇಕಾದ ನಂಬರ್ ತುಂಬಾ ಸುಲಭವಾಗಿ ಸಿಗುತ್ತೆ. ಏನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ ಇದನ್ನ? ಏನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ? 15 into 1 minus 1 by 3 ಎಷ್ಟು? 2 by 3. 1 minus 1 by 5 4 by 5. ಸಿಂಪ್ಲಿಫೈ ಮಾಡಿದ್ರೆ ಕರೆಕ್ಟಾ? This number is going to be Yes, sir. so phi of 15 is going to be simply 8 using this particular theorem. Of course 15 ಗೆ ಆಕ್ಚುಲಿ ಇಷ್ಟೆಲ್ಲ ಮಾಡೋದು ಬೇಕಿಲ್ಲ, ಬಟ್ 115 ಅಥವಾ ತುಂಬಾ ದೊಡ್ಡ ನಂಬರ್ ಇದ್ದಾಗ ಈ ಥಿಯರಂ ನ ಬುದ್ಧಿವಂತಿಕೆಯಿಂದ ಉಪಯೋಗಿಸಿದ್ರೆ we can easily show that or we can easily find out the phi function of n. So ಈಗ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಗೊತ್ತಾಗಿದೆ ಅನ್ಕೊಳ್ತೀನಿ. ಗೊತ್ತಾಗಿದ್ರೆ ಈಗ we are going to prove this theorem. Again exam point of view ದ ಇಂಪಾರ್ಟೆಂಟ್, ಹಾಗಾಗಿ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇದನ್ನ ಪ್ರೂವ್ ಮಾಡಲಿಕ್ಕೆ we prove the result using the method of induction. ಓಕೆನಾ? ಸೊ ಇಂಡಕ್ಷನ್ ಪ್ರೊಸೀಜರ್, ಮ್ಯಾಥಮೆಟಿಕಲ್ ಇಂಡಕ್ಷನ್ ಉಪಯೋಗಿಸ್ತೀವಿ. ಇಂಡಕ್ಷನ್ ಯಾವ್ದ್ರ ಮೇಲೆ ಉಪಯೋಗಿಸ್ತೀವಿ ಅಂದ್ರೆ we will use the method of induction on the number of distinct primes or number of distinct prime factors r of n. ಅಂದ್ರೆ ಇಂಡಕ್ಷನ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಉಪಯೋಗಿಸ್ತೀವಿ ಇದನ್ನ ಪ್ರೂವ್ ಮಾಡ್ಲಿಕ್ಕೆ. ಮ್ಯಾಥಮೆಟಿಕಲ್ ಇಂಡಕ್ಷನ್ ಉಪಯೋಗಿಸುವಾಗ ಹೇಗೆ ಉಪಯೋಗಿಸ್ತೀವಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂದ್ರೆ ಯಾವ್ದ್ರ ಮೇಲೆ ಅಂದ್ರೆ ಆರ್, ಇಲ್ಲಿ ಆರ್ ಬರ್ದಿದ್ವಲ್ಲ, p1 power k1 p2 power k2 ಎಕ್ಸೆಟ್ರಾ pr power kr ಅಂತ. ಸೊ ಆರ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂತ ನಾವೇನ್ ಹೇಳ್ತೀವೋ ಆ ಆರ್ ಅನ್ನೋದ್ರ ಮೇಲೆ ಇಂಡಕ್ಷನ್ ಅಪ್ಲೈ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಹೇಳಿ ಹೇಗೆ ಇಂಡಕ್ಷನ್ ಪ್ರಾಸೆಸ್ ವರ್ಕ್ ಆಗುತ್ತೆ? ಯಾವ್ದು ಹೇಳ್ತೀರಾ? ಇಂಡಕ್ಷನ್ ಪ್ರಾಸೆಸ್ ಹೇಗೆ ಉಪಯೋಗಿಸ್ಬೇಕು ಅಂತ ಮ್ಯಾಥಮೆಟಿಕಲ್ ಇಂಡಕ್ಷನ್. ಹಲೋ, ಮ್ಯಾಥಮೆಟಿಕಲ್ ಇಂಡಕ್ಷನ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಿದ್ಯಾ? ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಾಸೆಸ್ PUC ವ್ಯಾಲ್ಯೂಸ್ ಕೊಡ್ತಾ ಹೋಗೋದು ಸರ್. ಕರೆಕ್ಟ್. ಬೇಸಿಕ್ ವ್ಯಾಲ್ಯೂಸ್ ಗೆ ವೆರಿಫೈ ಮಾಡೋದು ಇಂಡಕ್ಷನ್ ನ, ಅದ್ರ ರಿಸಲ್ಟ್ ನ ಬೇಸಿಕ್ ವ್ಯಾಲ್ಯೂಸ್ ಗೆ ವೆರಿಫೈ ಮಾಡಿದ್ಮೇಲೆ ಒಂದು m ಅನ್ನೋ ವ್ಯಾಲ್ಯೂಗೆ ಅಸ್ಯೂಮ್ ಮಾಡೋದು, ನಂತರ m+1 ವ್ಯಾಲ್ಯೂಗೆ ಪ್ರೂವ್ ಮಾಡೋದು. ಓಕೆನಾ? ಸೊ ವಿ ವಿಲ್ ಬಿಗಿನ್ ವಿತ್ ಟೇಕಿಂಗ್, ಮತ್ತೆ ರಿಪೀಟ್ ಮಾಡ್ತೀನಿ, ಇಂಡಕ್ಷನ್ ಯಾವ್ದ್ರ ಮೇಲೆ ಮಾಡ್ತಿರೋದು ನಾವು? ಆರ್ ಮೇಲೆ. ಸೊ ವಿಲ್ ಟೇಕ್ ಆರ್ ಈಕ್ವಲ್ಸ್ 1 ಫಸ್ಟ್. ಆರ್ 1 ಆದ್ರೆ n ಏನಾಗುತ್ತೆ ಇಲ್ಲಿ? n ಜನರಲಿ ಏನು? p1 power k1 p2 power k2 ಎಕ್ಸೆಟ್ರಾ pr power kr. ಸೊ ಆರ್ 1 ಆದ್ರೆ n ಏನಾಗುತ್ತೆ? ಸಿಂಪಲ್ ಆಗಿ ಏನಾಗುತ್ತೆ? p1 power k1 ಆಗತ್ತಲ್ವಾ? ಅಂದ್ರೆ ಒಂದೇ ಒಂದು ಟರ್ಮ್ ಇದೆ ಅಂದ್ರೆ ನೋಡಿ, ಆರ್ ಅಂದ್ರೆ ಏನು? ನಂಬರ್ ಆಫ್ ಡಿಸ್ಟಿಂಕ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಆರ್ ಅಂದ್ರೆ. ಸೊ ಆರ್ 1 ಅಂದ್ರೆ ಒಂದೇ ಒಂದು ಡಿಸ್ಟಿಂಕ್ಟ್ ಪ್ರೈಮ್ ಫ್ಯಾಕ್ಟರ್ ಇದೆ ಅಂತ ಅರ್ಥ. ಓಕೆ, ಸೊ n p1 power k1 ಆಗುತ್ತೆ. ಓಕೆ, ಸೊ ದಟ್ ನೌ n p1 power k1 ಆದ್ರೆ ವಾಟ್ ವಿಲ್ ಬಿ phi of n? ಏನಾಗುತ್ತೆ? ದಿಸ್ ವಿಲ್ ಬಿ phi of p1 power
k1. And what is phi of p1 power k1? ಯಾರು ಹೇಳ್ತೀರಾ? Phi of P1 power K1 into 1. P1 power K1 minus P1 power K1 minus 1 ಅಂತ ಆಗುತ್ತೆ. ಅಲ್ಲ ಇದನ್ನ ನಾವು ಪ್ರೂವ್ ಮಾಡ್ಬೇಕು, ಇದನ್ನ ಉಪಯೋಗಿಸೋವಾಗಿಲ್ಲ. ನಾನು ಯಾವ್ದನ್ನ ಉಪಯೋಗಿಸ್ತೀನಿ ಗೊತ್ತಾ? ಈಗ ತಾನೇ ಹೇಳಿದ್ನಲ್ಲ ಶುರುನಲ್ಲಿ, ಈ ರಿಸಲ್ಟ್ ಉಪಯೋಗಿಸ್ತೀನಿ. Phi of P power K ಬೇಕಿದ್ರೆ ಏನು? P power K minus P power K minus 1. ಕರೆಕ್ಟ್ ತಾನೆ? ಸೊ ಹಾಗೇನೆ Phi of P1 power K1 ಬೇಕಿದ್ರೆ P1 power K1 minus P1 power K1 minus 1 ಆಗುತ್ತೆ. ಆಫ್ ಕೋರ್ಸ್ ಇದನ್ನ ರೀರೈಟ್ ಮಾಡಿದ್ರೆ P1 power K1 ಕಾಮನ್ ತಗೊಂಡು ಏನು ಉಳಿಯುತ್ತೆ? 1 minus 1 by P power 1 by K1. P1 ಆಗುತ್ತೆ, which is nothing but ಏನು P1 power K1 ಏನು n into 1 minus 1 by P1 ಅಂತ ಆಗುತ್ತೆ. ಅರ್ಥ ಆಯ್ತಾ? ಸೊ ರಿಸಲ್ಟ್ ಪ್ರೂವ್ ಆಯ್ತಾ, ವೆರಿಫೈ ಆಯ್ತಾ n equals 1 ಗೆ? ನೋಡಿ ಈ ಎಕ್ಸ್ಪ್ರೆಷನ್ ಬಂತು ನೋಡಿ, ಒಂದೇ ಒನ್ ಟರ್ಮ್ ಬಂತು ಆಬ್ವಿಯಸ್ಲಿ ಬಿಕಾಸ್ ವಿ ಹ್ಯಾವ್ ಓನ್ಲಿ ಒನ್ ಫ್ಯಾಕ್ಟರ್. ಸೊ ಹಾಗಾಗಿ ವಾಟ್ ಡು ಯು ಸೇ ನೌ? ದಸ್ ಹೇಳಿ, ದ ರಿಸಲ್ಟ್ ಇಸ್ ವೆರಿಫೈಡ್ ಫಾರ್ r equals 1. ಅರ್ಥ ಆಯ್ತಾ ಇದು ಇಲ್ಲಿ ತನಕ? Yes, sir. Okay. Now, Sir. once we have verified the result for some basic values, we assume the result for r equals some m. ಅದರ ಅರ್ಥ ಏನು? If r equals m ಗೆ assume ಮಾಡ್ತೀವಿ ಅಂದ್ರೆ ಅರ್ಥ ಏನು? If n is going to be equal to this whole expression, if n is equal to p1 power k1, p2 power k2, etc. pr power kr ಬರಿಬೇಕಾ ಏನ್ ಬರಿಬೇಕು? r ಏನ್ ತಗೊಳ್ಬೇಕು? pm power am. ಕರೆಕ್ಟ್. ಸೊ r ನ m ಅಂತ ತಗೊಂಡ್ರೆ pm power km ಅಂತ ತಗೊಂಡ್ರೆ then ಏನಾಗಬೇಕು? phi of n is equal to p1 power k, sorry, phi of n is equal to n into 1 minus 1 by p1 into 1 minus 1 by p2 etc. 1 minus 1 by pm ಅಂತ ಅಸ್ಯೂಮ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇದನ್ನ ನಾವು ಅಸ್ಯೂಮ್ ಮಾಡ್ತೀವಿ. we are assuming the result for r equals m. so assume ಮಾಡಿದ್ಮೇಲೆ we are now supposed to prove the result for, we now prove the result for r equals m plus 1. ಅಂದ್ರೆ ಏನು? r equals m plus 1 ಪ್ರೂವ್ ಮಾಡ್ತೀವಿ ಅಂದ್ರೆ that is if n equals n equals p1 power k1, p2 power k2, etc. pm plus 1 to the power km plus 1. ಸರಿನಾ? then ಏನ್ ಪ್ರೂವ್ ಮಾಡಬೇಕು? then we prove that, ಹೇಳಿ ಏನು ಪ್ರೂವ್ ಮಾಡಬೇಕು? Phi of n is equal to n into 1 minus 1 by p1 1 by p1 into 1 minus 1 by p2 etc. 1 minus 1 by pm plus 1. plus 1. ಇದನ್ನ ಪ್ರೂವ್ ಮಾಡಬೇಕು. ಸರಿನಾ?
ಅರ್ಥ ಆಯ್ತಾ? ಏನ್ ಪ್ರೂವ್ ಮಾಡ್ಬೇಕಂತ ಗೊತ್ತಾಯ್ತಾ? Okay. In that case, now we consider. So ಇದನ್ನ ನಾವು ಪ್ರೂವ್ ಮಾಡ್ಬೇಕಾಗಿರೋದು phi of n ಅನ್ನೋದನ್ನ. So ಇದನ್ನ ಪ್ರೂವ್ ಮಾಡಕ್ಕೆ we'll consider the left hand side. So left hand side ಏನು? Phi of n. Now that is equal to phi of n ಏನು? ಇಲ್ಲಿ ನೋಡಿ, ಇಲ್ಲಿ n is basically p1 power k1, p2 power k2, etc. pm plus 1 power km plus 1. So n ಜಾಗದಲ್ಲಿ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. p1 power k1 into p2 power k2, etc. p m plus 1 power k m plus 1. ಓಕೆ, ಈಗ ನಾ ಹಿಂದೆ ಈ ಥಿಯರಮ್ ಜಸ್ಟ್ ಮುಂಚೆ ಒಂದು ರಿಸಲ್ಟ್ ಹೇಳಿದ್ನಲ್ಲ, ಏನ್ ರಿಸಲ್ಟ್ ಹೇಳಿ? phi is a ಮಲ್ಟಿಪ್ಲಿಕೇಟಿವ್ ಫಂಕ್ಷನ್. ಹೇಗೆ ಉಪಯೋಗಿಸೋದು? ಫಸ್ಟ್ ಆಫ್ ಆಲ್ ಐ ರೈಟ್ ದಿಸ್ ಆಸ್ phi ಆಫ್ ಎಂತ ಬರಿಬಹುದು? p1 power k1 into phi of p2 power k2 power k2 into phi of p3 power k3, etc. ಲಾಸ್ಟ್ ಟರ್ಮ್ ಮುಂಚಿನ ಟರ್ಮ್ ಏನಾಗಿರುತ್ತೆ? phi of pm power km into phi of pm plus 1 power phi of pm plus 1 power km plus 1. ಕರೆಕ್ಟಾ? ಸರಿನಾ? Now this is equal to, ಈಗ phi of p1 power k1 ಏನು? p1 power k1 minus p1 power k1 p1 power k1 into 1 minus 1 by p1 ಬರಿಬೋದಾ ಹಾಗೆ? into p2 power k2 ಏನು? phi of p2 power k2 into 1 minus 1 by p2 power k2 into 1 minus 1 by p2. ಲಾಸ್ಟ್ phi of pm power km ಏನಾಗುತ್ತೆ? pm power km into 1 minus 1 by pm into phi of pm plus 1 power km plus 1 ಏನಾಗುತ್ತೆ? pm plus 1 power km plus 1 into 1 minus 1 by pm plus 1. ಸರಿನಾ? Now this is equal to, ಈಗ ನಾ ಏನ್ ಮಾಡ್ತೀನಿ, ಇರೋ p1 pi power ki ಗಳಿದೆಯಲ್ಲ ಅದೆಲ್ಲ ಒಂದ್ ಕಡೆ ಬರೀತೀನಿ. ಏನಾಗುತ್ತೆ ಅದು? p1 power k1, p2 power k2, etc. pm power km into pm plus 1 to the power km plus 1. km plus 1 ಬರುತ್ತೆ. ಇನ್ ಮಿಕ್ಕಿರೋದು ಏನಾಗಿರುತ್ತೆ? 1 minus 1 by p1 into 1 minus 1 by p2, etc. 1 minus 1 by pm plus 1 ಆಗಿರುತ್ತೆ. ಸರಿನಾ? Now what is this? p1 power k1, p2 power k2, etc. pm power km into pm plus 1 to the power km plus 1 ಏನಾಗಿರುತ್ತೆ? That is going to be n. ಕರೆಕ್ಟಾ? ಉಳಿಯೋದು n into 1 minus 1 by p1 into 1 minus 1 by p2, etc. 1 minus 1 by pm plus. ಇನ್ನು ಪ್ರೂವ್ ಮಾಡೋದಕ್ಕಿದೆಯಾ ನೋಡಿ? ನಮ್ಗೆ ಎಕ್ಸಾಕ್ಟ್ಲಿ ಇದೆ ಅಲ್ವಾ ಬೇಕಾಗಿದೆ ಎಕ್ಸ್ಪ್ರೆಷನ್. ಸೊ ವಿ ಗಾಟ್ ಎಕ್ಸಾಕ್ಟ್ಲಿ ದಟ್ ಎಕ್ಸ್ಪ್ರೆಷನ್. ಸೊ ವಿ ಗಾಟ್ ದ ಎಕ್ಸ್ಪ್ರೆಷನ್. ಸೊ ಎಂತ ಹೇಳೋಣ? Thus the result is proved for r equals m plus 1. Therefore the result is true for all r. Hence the result is proved ಅಂತ ಹೇಳ್ಬೋದು.
ಅರ್ಥ ಆಯ್ತಾ ಇದು? Yes, sir. Yes, ಸಿಂಪಲ್ sir. ಆಗಿದೆಯಾ ಪ್ರೂಫ್ ಇದು? Yes, sir. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ತುಂಬಾ ಆರಾಮಾಗಿ ಕ್ವೆಶ್ಚನ್ಸ್ ಕೇಳ್ಬೋದು. ಇದ್ರ ಮೇಲೆ ಕೇಳಿದ್ರೆ ನೀವು ಅಷ್ಟೇ ಆರಾಮಾಗಿ ಆನ್ಸರ್ ಮಾಡೋದಕ್ಕೆ ಆಗ್ಬೇಕು. ಓಕೆನಾ? ಸೊ ದಿಸ್ ಇಸ್ ಒನ್ ರಿಸಲ್ಟ್ ದಟ್ ಐ ವಾಂಟ್ ಟು ಪ್ರೂವ್ ನೌ. ಸೊ ಪ್ರೂಫ್ ಅರ್ಥ ಆಗಿದೆ ಅಂದ್ರೆ ಈಗ ಡೈರೆಕ್ಟ್ ಆಗಿ ಒಂದೆರಡು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋಣ. ನಂತರ ಇನ್ನೊಂದು ರಿಸಲ್ಟ್ ಇದೆ ಡಿಸ್ಕಸ್ ಮಾಡೋಣ ಅದ್ರ ನಂತರ. ಓಕೆ, ಸೊ ಫೈಂಡ್ ಏನಿರ್ಬೋದು ಕ್ವೆಶ್ಚನ್ ಏನು? ಫೈಂಡ್ phi of 90. ಹೇಳಿ ಹೇಗೆ? phi of 90. ಫೈಂಡ್ phi of 90. ಏನ್ ಮಾಡ್ತೀರಾ? ಥಿಯರಂ ಪ್ರಕಾರ ಏನ್ ಮಾಡ್ಬೇಕು? Prime factorization. ಫಸ್ಟ್ Prime. ಗುಡ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಸೊ 90 is equal to ಏನಾಗುತ್ತೆ? ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಾಗುತ್ತೆ? 245 times 90, ಆಮೇಲೆ 3 15s, ಆಮೇಲೆ 3 5s, ಆಮೇಲೆ 5 1s. ಸೊ ಏನಾಗುತ್ತೆ? ಪ್ರೈಮ್ ಫ್ಯಾಕ್ಟರೈಸೇಷನ್ 2 into 3 square into 5, ಕರೆಕ್ಟಾ? Yes, Yes, sir. 2 power 1 into 3 square into 5 power 1. ಅಂಡ್ ಇದು ಕ್ಲಾಸ್ ಅಲ್ಲಿ ಸುಮಾರು ಸಲ ಸ್ಟ್ರೆಸ್ ಮಾಡಿ ಹೇಳಿದೀನಿ, ಇಲ್ಲೂ ಹೇಳ್ತೀನಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೆಯುವಾಗ ಆದಷ್ಟು ಅಸೆಂಡಿಂಗ್ ಆರ್ಡರ್ ಪ್ರೈಮ್ಸ್ ಬರೋ ತರ ಬರೀರಿ. ಓಕೆನಾ? ಅಂಡ್ ಯಾವುದೇ ಪ್ರೈಮ್ ಫ್ಯಾಕ್ಟರ್ ರಿಪೀಟ್ ಆಗ್ತಿರೋ ತರ ಬರೀರಿ. ಅಂದ್ರೆ 2 power 1 into 2 power 2 ಆತರ ಎಲ್ಲ ಬರೀಬಾರ್ದು. 2 power 1 ಬರೆದ್ಮೇಲೆ ಇನ್ ಯಾವ್ದು 2 ಇರಬಾರ್ದು ಬೇಸ್. ಆಮೇಲೆ ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ನಂಬರ್ ಇರಬೇಕು, ಅದಕ್ಕಿಂತ ದೊಡ್ಡ ನಂಬರ್ ಇರಬೇಕು, ಹಂಗೆ ಮುಂದಕ್ಕೆ ಹೋಗ್ಬೇಕು. ಆಯ್ತು, ವಾಟ್ ನೆಕ್ಸ್ಟ್? P1. Phi of 10 is equal. P1 ಏನು? 2. 2. P2? 3. P3 5. ಬೇಸಿಕಲಿ ಯಾವ್ಯಾವ ಪ್ರೈಮ್ಸ್ ಬಂದಿವೆ ಅನ್ನೋದಷ್ಟೇ ನಮ್ಗೆ ಮುಖ್ಯ ಇಲ್ಲಿ. ಓಕೆ, ಸೊ P1 P2 P3 ಬಂತು. ದೇರ್ ಫೋರ್ ಅಗೇನ್ ಇಲ್ಲಿ n ಅನ್ನೋದನ್ನ ಬರ್ಕೊಂಡ್ರೆ phi of 90 ಈಕ್ವಲ್ಸ್ ಬೇಸಿಕಲಿ 90 ಅಂದ್ರೆ n ಅಂತ ತಗೊಂಡಿದೀವಿ. ಫಾರ್ಮುಲಾ ಪ್ರಕಾರ ಏನಾಗಬೇಕಿದು? n into 1 minus 3 3 5. 1 by 1 by P1 1 by into P1. 1 minus 1 by P2 P2 into 1 minus 1 by P3. 1 minus ಬಂದಿರೋದು ಇಷ್ಟ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 90 into ಹೇಳಿ 1 minus 1 by 2, 1 by 2. 1 minus 1 by 3 1 minus 1. into 1 minus 1 by 1 minus 1. ಏನಾಗುತ್ತೆ? ಇದು ಸಿಂಪ್ಲಿಫೈ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ. ನೀವು ಕರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ನೋಡಿ, ಇದರಲ್ಲಿ 1 by 2 ಬರುತ್ತೆ, ಇದರಲ್ಲಿ 2 by 3 ಬರುತ್ತೆ, ಅದರಲ್ಲಿ 4 by 5 ಬರುತ್ತೆ. ಮೇನ್ ಆಗಿ ನ್ಯೂಮರೇಟರ್ ಏನ್ ಬರುತ್ತೆ ಅನ್ನೋದಕ್ಕಿಂತ ಡಿನಾಮಿನೇಟರ್ ನೀವು ಗಮನಿಸಿದ್ರೆ ಇದೆಲ್ಲ ನೀಟಾಗಿ ಇದ್ರ ಜೊತೆ ಕ್ಯಾನ್ಸಲ್ ಆಗುತ್ತೆ. 9. ಸೊ ಏನಾಗುತ್ತೆ? ಕ್ಯಾನ್ಸಲ್ ಆಗಿ ಬರೆದ್ರೆ ಏನಿದು? 5 3s 15 2s 30, 30 3s 90, 3 2 6, 6 4s 24. So this will be the number of primes. Number of integers, positive integers less than or equal to 90 and relatively prime to 90 ಅಂತ ಬರುತ್ತೆ. to n. ಸರಿನಾ ಇದು? Yes, sir. ಓಕೆ, ಬರ್ದಿಟ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. ಇನ್ನೊಂದು 2 ಪ್ರಾಬ್ಲಮ್ಸ್ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಪ್ರೂಫ್ ಡಿಸ್ಕಸ್ ಮಾಡೋಣ. ಬರ್ಕೊಳ್ಳಿ.
ಆಯ್ತು ಬರ್ಕೊಂಡಿದ್ದು. Hello. Yes, sir. Okay. Next problem. Find phi of ಎಷ್ಟು ಕೊಡ್ಲಿ 3600 ಮಾಡಿ. So obviously the first step is to go for the prime factorization of n. So n equals 3600. It is going to be equal to ಏನಾಗುತ್ತೆ prime factorization. ಸುಮಾರು ಜನ ಫಸ್ಟ್ ಟೆಸ್ಟ್ ಅಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ತಪ್ಪು ಮಾಡಿದಿರಿ. ನೆನ್ಪಿಟ್ಕೊಳ್ಳಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಇನ್ನ ಹಲವಾರು ಕೆಲಸಗಳು ಉಪಯೋಗ ಆಗುತ್ತೆ. ಸೊ ನೀವು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಪೂರ್ತಿ ಬೇರೆದೆಲ್ಲ. ಅದನ್ನು 2 times 1800, 2 times 900, ಆಮೇಲೆ 2 times 450 ಅಂಡ್ ಬರೆಯುವಾಗ ಒಂದು ಆರ್ಡರ್ ಮಾಡ್ಕೊಂಡು ಹೋಗಿ, ಅವಾಗ ತಪ್ಪಾಗಲ್ಲ. ಆಮೇಲೆ 2 times 225, ಆಮೇಲೆ 3 ನಾ? Yes, sir. 75. 25s, 55. ಬೇಕಿದ್ರೆ ಇದನ್ನ ಮತ್ತೆ 5 ones ಅಂತ ಬರೀಬಹುದು. ಸೊ ಆಟೋಮೆಟಿಕಲಿ 2 part 4 into 3 square into 5 square. 5 square. Therefore phi of 3600 equals, 3600 into same expression. Coincidentally ಹಿಂದಿನ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎರಡರಲ್ಲೂ ಫ್ಯಾಕ್ಟರ್ಸ್ ಸೇಮ್ ಬರ್ತಿರೋದ್ರಿಂದ 1 minus 1/2 into 1 minus 1/3 into 1 minus 1/5 ಆಗುತ್ತೆ. So number is ಎಷ್ಟು? 960, sir. 916 ಅಮ್ಮ. Yes, sir. Yes, sir. 960. Okay. Next problem ಬರ್ಕೊಳ್ಳಿ. If n equals 5186, then show that phi of n equals phi of n plus 1 equals phi of n plus 2. ಏನು ನೀವು ಮಾಡ್ಬೇಕಾಗಿಲ್ಲ. ಬೇಸಿಕಲಿ ಈ ಕ್ವೆಶ್ಚನ್ ನ ಕೇಳಿರೋದು ಒಂದೇ, ಇನ್ನೇನು ಇನ್ಯಾವ ತರ ಕೇಳ್ಬೋದು ಇದೇ ಕ್ವೆಶ್ಚನ್ ನ. ಫೈಂಡ್ phi of 5186, phi of 5187, phi of 5188 ಅಂತ ಕೇಳಿದ್ರು ಒಂದೇ ಆಗಿರುತ್ತೆ. ಓಕೆನಾ? ಸೊ 5186 ಮಾಡಿ ಈಗ ಸದ್ಯಕ್ಕೆ, ಇನ್ನೆರಡನ್ನ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳಿ. ಮಾಡಿ. ನೀವು ಕರೆಕ್ಟ್ ಆಗಿ 2 ನಿಮಿಷ ಟೈಮ್ ಕೊಡ್ತೀನಿ ಮಾಡ್ಲಿಕ್ಕೆ.
5186 equals ಒಂದು ಕೆಲಸ ಮಾಡ್ತೀನಿ, ಕ್ಲಾಸ್ ಈಗ ತಕ್ಷಣಕ್ಕೆ ಎಂಡ್ ಮಾಡ್ತೀನಿ, ಟೈಮ್ ಆಗ್ತಾ ಬಂದಿದೆ. ಸೊ ಮತ್ತೆ ಜಾಯಿನ್ ಆಗಿ ಕ್ಲಾಸ್ಗೆ. ಜಾಯಿನ್ ಆಗಕ್ಕೆ ಮುಂಚೆ ಪ್ರಾಬ್ಲಮ್ ಸಾಲ್ವ್ ಮಾಡಿ 5 ನಿಮಿಷ ಬ್ರೇಕ್ ತಗೊಂಡು ಜಾಯಿನ್ ಆಗಿ. ಸೊ ಐ ವಿಲ್ ರೀಸ್ಟಾರ್ಟ್ ದ ಕ್ಲಾಸ್ ಅಟ್ 7:15. ಓಕೆನಾ? Yes, sir.